ನ್ಯೂಸ್18 ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ಇಸ್ರೇಲ್, ಅಮೆರಿಕ ಮತ್ತು ಇರಾನಿನ ಯುದ್ಧದ ಒಂದಷ್ಟು ಅಚ್ಚರಿಯ ಸ್ಫೋಟಕ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮನುಕುಲ ವಿನಾಶದ ವಿಶ್ವದ ಅತಿದೊಡ್ಡ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತೆಂಬ ಮಾತುಗೂ ಈಗ ಕೇಳಿ ಬರ್ತಿದೆ. ಅಂಥ ಸ್ಥಿತಿ ಕೂಡ ನಿರ್ಮಾಣವಾಗ್ತಿದೆ. ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೋಗಿ ಚಕ್ರವ್ಯೂಹದೊಳಗೆ ಸಿಲುಕಿರ್ತಕ್ಕಂಥ ಅಭಿಮನ್ಯು ಆಗಿರುವಂಥದ್ದು, ಟ್ರಂಪ್ನ ಮಾತನ್ನು ಸ್ವತಃ ಟ್ರಂಪ್ನೇ ನಂಬದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕವನ್ನು ತನ್ನ ತೆಕ್ಕೆಯೊಳಗೆ ಇಟ್ಟುಕೊಂಡಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಕೆಲವೇ ಗಂಟೆಗಳ ಮುನ್ನ ಇರಾನ್ನ ಇಸ್ಫಹಾನ್ ನಗರದ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಅಮೆರಿಕ 907 kg ತೂಕದ ಬಾಂಬರ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಆ ಬಾಂಬರ್ನ ಪ್ರಯೋಗ ಯಾವ ಮಟ್ಟಕ್ಕೆ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದರೆ, ಆ ದಟ್ಟ ಹೊಗೆ ನಕ್ಷತ್ರಗಳ ರೀತಿ ಕಾಣ್ತಿರುವಂಥದ್ದು, ಅಣಬೆಗಳ ರೀತಿಯಲ್ಲಿರ್ತಕ್ಕಂಥ ಜ್ವಾಲಾಮುಖಿ ಅಂತ ಬೆಂಕಿ ಉಂಡೆಗಳನ್ನು ನೋಡಿದರೆ ಬಹುಶಃ ಇದು ಅಪಾಯಕಾರಿ ಯುದ್ಧಕ್ಕೆ ಮುನ್ನುಡಿಯಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಹತಾಶರಾಗಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿನ ಹೃದಯ ಭಾಗ ಆಗಿರ್ತಕ್ಕಂಥ ಕಾರ್ಗ್ ದ್ವೀಪ ವಶಪಡಿಸಿಕೊಳ್ಳಲಿಕ್ಕೆ ಪ್ಲ್ಯಾನನ್ನು ಮಾಡಿರುವಂಥದ್ದು. ಈ ಪ್ಲ್ಯಾನ್ನ ನಡುವೆ ಎಲ್ಲೊಂದು ಕಡೆ ಈ ಕಾರ್ಗ್ ದ್ವೀಪಕ್ಕೆ ಈಗಾಗಲೇ ಸೈನಿಕರನ್ನು ಕಳಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಈಗಾಗಲೇ ಅಮೆರಿಕದ ನೌಕಾಪಡೆ ಕಾರ್ಗ್ ದ್ವೀಪದ ತೆರಳುತ್ತಿರ್ತಕ್ಕಂಥದ್ದು. ಆದರೆ ಜಂಟಿಯಾಗಿ ಇರಾನ್ ವಿರುದ್ಧ ಯುದ್ಧವನ್ನು ಮಾಡುತ್ತಿರ್ತಕ್ಕಂಥ ಈ ಇಸ್ರೇಲ್ ಯಾಕೋ ಅಮೆರಿಕದ ಕಾರ್ಗ್ ದ್ವೀಪದ ವಶಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಮತ್ತು ನಾನು ಅದರಲ್ಲಿ ಭಾಗಿಯಾಗ್ತಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು ಅಚ್ಚರಿಯ ವಿಚಾರ ಅಂತಲೇ ಹೇಳಲಾಗ್ತಿದೆ. ಆ ಮುಖಾಂತರ ಎಲ್ಲೊಂದು ಕಡೆ ಕಾರ್ಗ್ ದ್ವೀಪದಲ್ಲಿ ಅಮೆರಿಕ ಸೈನ್ಯರು ಎಂಟ್ರಿ ಆದ ಕೂಡಲೇ ಮತ್ತೊಂದು ಚಕ್ರವ್ಯೂಹಕ್ಕೆ ಅಮೆರಿಕದ ಸೈನಿಕರು ಸಿಲುಕಿಕೊಳ್ತಾರೆ ಎಂಬ ಆತಂಕ ಕೂಡ ಈಗಾಗಲೇ ಇಸ್ರೇಲಿಗೆ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಕಾರ್ಗ್ ದ್ವೀಪವನ್ನು ಅಮೆರಿಕ ವಶಪಡಿಸಿಕೊಳ್ಳುವ ಬದಲು ಅದನ್ನು ಸಂಪೂರ್ಣ ನಾಶ ಮಾಡಿ ಅಂತೇಳಿ ಸಂದೇಶವನ್ನು ರವಾನೆ ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ಶಾಂತಿಯ ಮಾತುಕತೆಯನ್ನು ಮಾಡ್ತಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷ ಟ್ರಂಪ್, ಮತ್ತೊಂದು ಕಡೆ ಇಡೀ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆದರೆ ಇಸ್ರೇಲ್ನ ನೆತನ್ಯಾಹು ನಾವು ಯುದ್ಧವನ್ನು ನಿಲ್ಲಿಸಿಲ್ಲ ಅನ್ನೋ ಮುಖಾಂತರ ಅಮೆರಿಕಕ್ಕೆ ತಿರುಗೇಟನ್ನು ಕೊಡ್ತಿರುವಂಥದ್ದು. ಒಟ್ಟಾರೆ ಅಮೆರಿಕವನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡು ಯುದ್ಧವನ್ನು ಆರಂಭಿಸಿರ್ತಕ್ಕಂಥ ಇಸ್ರೇಲ್ ಡೂ ಆರ್ ಡೈ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇರಾನ್ ಅಮೆರಿಕಕ್ಕೆ ಪ್ರತಿಪಟ್ಟನ್ನು ಆಗ್ತಿರ್ತಕ್ಕಂಥ ಅಮೆರಿಕದ ಮಿತ್ರ ರಾಷ್ಟ್ರಗಳ ಎಲ್ಲ ಸೇನೆಗಳ ಮೇಲೆ ಮಿಸೈಲ್ಗಳನ್ನು ಹಾಕ್ತಿರ್ತಕ್ಕಂಥದ್ದು. ಇದು ಕೂಡ ಗಲ್ಫ್ ರಾಷ್ಟ್ರಗಳ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಒಂದು ಕಡೆ ಆರ್ಮುಜ್ ಜಲಸಂಧಿದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಮೆರಿಕ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಆದರೆ ಇರಾನ್ ಅಷ್ಟು ಸುಲಭಕ್ಕೆ ನಾನು ಬಗ್ಗು ಬಡಿಯುವಂಥ ವ್ಯಕ್ತಿ ಅಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಇಡೀ ಯುದ್ಧವನ್ನು ನಾವು ಬೇರೆ ದೃಷ್ಟಿಯಲ್ಲಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವುದೇ ಗಳಿಗೆಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಗೊಳ್ಳುತ್ತಾ ಎಂಬ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾವ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಜಪಾನ್ನ ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಬಾಂಬು ಅದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಮತ್ತು ಈ ಒಂದು ಅಣುಬಾಂಬ್ ಪ್ರಯೋಗ ಜಗತ್ತನ್ನು ಕೂಡ ಕೆರಳಿಸಿತ್ತು. ಅಮೆರಿಕನರು ಅವತ್ತು ಸಂಭ್ರಮವನ್ನು ಪಟ್ಟಿದ್ದರು. ಆದರೆ ಅದೇ ಅಮೆರಿಕನ್ನವರು ಇವತ್ತು ಅಮೆರಿಕ ಇರಾನ್ ಮೇಲೆ ಹೂಡಿರ್ತಕ್ಕಂಥ ಯುದ್ಧವನ್ನು ಸುಮಾರು 90 ಲಕ್ಷ ಜನರು ವಿರೋಧ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಟ್ರಂಪ್ ವಿರುದ್ಧ ಅಲ್ಲಿ ಜನ ದಂಗೆ ಹೇಳುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಒಂದು ಮಹತ್ವದ ವಿಷಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಇದು ಇಸ್ರೇಲ್ ಅಂತ ಪುಟ್ಟ ದೇಶದ ಒಂದು ಅತಿದೊಡ್ಡ ಸ್ಪೈ ಮಾಡ್ತಿರ್ತಕ್ಕಂಥ ಅತಿದೊಡ್ಡ ಕೆಲಸವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನಾನು ಈ ಹಿಂದೆ ಕೂಡ ಯಾವುದೇ ದೇಶಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸೀಕ್ರೆಟ್ ಏಜೆನ್ಸಿ. ಅದು ಎಕ್ಸಾಂಪಲ್ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರೀತಿ ಬೇರೆ ಬೇರೆ ದೇಶಗಳಲ್ಲಿ ತನ್ನದೇ ಆದ ಇಂಟೆಲಿಜೆನ್ಸ್ ವಿಂಗನ್ನು ಮಾಡಿರ್ತಕ್ಕಂಥದ್ದು. ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಹಿಡಿದು CIA ಹಿಡಿದು ಇಸ್ರೇಲ್ ಮಸೂದ್ನಿಂದ ಹಿಡಿದು ಮಸೂದನ್ನೇ ನಾವು ಮೀರಿಸ್ತೀವಿ ಅಂತೇಳಿ ಇಸ್ರೇಲ್ನ ಇನ್ನೊಂದು ಸ್ಪೈ ಏಜೆನ್ಸಿ ಇರ್ತಕ್ಕಂಥದ್ದು. ಅದು ಇಸ್ರೇಲ್ನ ಡಿಫೆನ್ಸ್ ಅಂಡರ್ ಒಳಗಿರ್ತಕ್ಕಂಥದ್ದು. ಇದೇ ಯೂನಿಟ್ 8200 8200. ಈ ಯೂನಿಟ್ 8200 ಇಡೀ ಇರಾನ್ನನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇರಾನ್ ನೆಲದೊಳಗಡೆ ಇರಾನ್ನ ಪರಮೋಚ್ಚ ನಾಯಕ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಕಮಾಂಡರ್ಗಳನ್ನು ಅವರಿದ್ದ ಸ್ಥಳದಲ್ಲಿ ಹತ್ಯೆಗೈದಿರ್ತಕ್ಕಂಥದ್ದು ಇಸ್ರೇಲ್. ಆದರೆ ಇರಾನ್ ಇದುವರೆಗೂ ಕೂಡ ಇಸ್ರೇಲ್ನ ಒಬ್ಬ ಕಮಾಂಡರನ್ನು ಹೊಡೆದುರುಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಎಲ್ಲವೂ ಕೂಡ ಇರಾನ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಮಾಂಡರ್ಗಳು ಇಸ್ರೇಲ್ನ ಪರಮೋಚ್ಚ ನಾಯಕರ ಸಾವಿಗೆ ಕಾರಣಕರ್ತ ಆಗಿದ್ದು ಅದು ಅಮೆರಿಕದ ಬಾಂಬರ್ಗಳಲ್ಲ, ಇಸ್ರೇಲ್ನ ಮಿಸೈಲ್ಗಳಲ್ಲ, ಅದು ಯೂನಿಟ್ 8200 ಸ್ಪೈ. ಇದು ಸೀಕ್ರೆಟ್ ಏಜೆನ್ಸಿ ಇದೆಯಲ್ಲ, ಈ ಏಜೆನ್ಸಿ ಕೆಲಸವನ್ನು ನೋಡಿದರೆ ಇಡೀ ಜಗತ್ತೇ ಬೆಚ್ಚಿ ಬೀಳಿಸಿದೆ. ಇಸ್ರೇಲ್ ಅಂತ ಅತಿ ಪುಟ್ಟ ದೇಶ ಇಂಥ ಸೀಕ್ರೆಟ್ ಏಜೆನ್ಸಿ ಇಟ್ಟುಕೊಂಡು ಯುದ್ಧವನ್ನು ನಿಪುಣತೆಯಿಂದ ಮಾಡುತ್ತೆ ಅಂತ ಹೇಳಿದರೆ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಲೆಬನಾನ್ನಲ್ಲಿ ಸರ್ಕಾರಿ
ಸೈಬರ್ ಸೆಂಟರನ್ನೇ ಹ್ಯಾಕ್ ಮಾಡಿದ್ದು ಇದೇ ಯೂನಿಟ್ 8200. ಅಲ್ಲದೆ ಐಸಿಸ್ ಉಗ್ರರನ್ನು ಎಲ್ಲೊಂದು ಕಡೆ ಆಸ್ಟ್ರೇಲಿಯಾಗೆ ತೆರಳುತ್ತಿದ್ದ ಉಗ್ರರನ್ನೇ ತಡೆಯುವಲ್ಲಿ ಯಶಸ್ವಿಯಾಗಿದ್ದು ಇದೇ ಯೂನಿಟ್ 8200. ಇವ್ರದ್ದು ಏನಿಲ್ಲ, ಇವರೆಲ್ಲ ಸೈಬರ್ ಎಕ್ಸ್ಪರ್ಟ್ಗಳಾಗಿರ್ತಕ್ಕಂಥದ್ದು. ಮತ್ತು ಇಸ್ರೇಲ್ ಈ ಒಂದು ಯೂನಿಟಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಜೆನ್ಜಿ, ಸುಮಾರು 20 ರಿಂದ 25 ವರ್ಷ ವಯೋಮಾನದ ಯುವಕರು. ಅವರೆಲ್ಲರೂ ಕೂಡ ಸೈಬರ್ ತಂತ್ರಜ್ಞಾನದಲ್ಲಿ ನಿಪುಣರಾಗಿರ್ತಾರೆ ಮತ್ತು ಸೈಬರ್ ತಂತ್ರಜ್ಞಾನ ಅರಿದು ಕುಡಿದಿರ್ತಾರೆ. ಪ್ರಮುಖವಾಗಿ ಇರಾನ್ನ ಎಲ್ಲ ಸೈಬರ್ ತಂತ್ರಜ್ಞಾನವನ್ನು ಹ್ಯಾಕ್ ಮಾಡುವಂಥದ್ದು, ಆ ಮುಖಾಂತರ ಅವರ ಡಿಕೋಡನ್ನು ಮಾಡುವಂಥದ್ದು ಮತ್ತು ಅವರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವಂಥದ್ದು, ಸಿಗ್ನಲ್ಗಳಲ್ಲಿ ಹ್ಯಾಕನ್ನು ಮಾಡುವಂಥದ್ದು ಮತ್ತು ಯಾರೆಲ್ಲ ಪ್ರಮುಖ ನಾಯಕರುಗಳಿದ್ದಾರೆ ಅವರ ಆಗುಹೋಗುಗಳನ್ನು ಟ್ರ್ಯಾಕ್ ಮಾಡೋದೇ ಇವರ ಕೆಲಸ. ಅಷ್ಟು ಮಾಹಿತಿಯನ್ನು ಕೊಟ್ಟು ನಿಖರವಾಗಿ ಇರಾನ್ನ ಇಲ್ಲಿಯವರೆಗೆ ಸುಮಾರು 100ಕ್ಕೂ ಹೆಚ್ಚು ಕಮಾಂಡರ್ಗಳು ಹೊಡೆದುರುಳಿಸಿರುವಂಥದ್ದು ಯೂನಿಟ್ 8200. ಒಂದು ಗೊತ್ತಿರಲಿ, ಈಗಾಗಲೇ 907 kg ಬಾಂಬನ್ನು ಹಾಕಿರ್ತಕ್ಕಂಥ ಅಮೆರಿಕ ಎಲ್ಲೊಂದು ಕಡೆ ಇರಾನ್ ತಾನು ಹೇಳಿದಂತೆ ಕೇಳದಿದ್ದರೆ, ಸರೆಂಡರ್ ಆಗದಿದ್ದರೆ ಬಹುಶಃ ನ್ಯೂಕ್ಲಿಯರ್ ಬಾಂಬನ್ನು ಪ್ರಯೋಗ ಮಾಡಿದರೂ ಆಶ್ಚರ್ಯವಿಲ್ಲ. ಆ ಮುಖಾಂತರ ವಿಶ್ವದ ಅತಿದೊಡ್ಡ 3ನೇ ಮಹಾಯುದ್ಧಕ್ಕೆ ಇದು ಕಾರಣ ಆಗುತ್ತೆಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಒಂದು ಯುದ್ಧ, ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇರಾನ್ ಈಗಲೂ ಕೂಡ ಅಮೆರಿಕದ ವಿರುದ್ಧ ತೊಡೆತಟ್ಟಿ ನಿಂತಿರ್ತಕ್ಕಂಥದ್ದು. ಯುದ್ಧವನ್ನು ಮಾಡಿದವರು ನೀವೇ, ಯುದ್ಧವನ್ನು ನಿಲ್ಲಿಸಬೇಕಾದವರು ನೀವೇ, ನಾವಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ಸೈನಿಕರು ಕಾರ್ಗ್ ದ್ವೀಪಕ್ಕೆ ಬರಲಿ, ನಾವು ಸಿದ್ಧರಾಗಿದ್ದೇವೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಮತ್ತೆ ಇಡೀ ಅಮೆರಿಕದ ಸೈನಿಕರನ್ನು ಚಕ್ರವ್ಯೂಹದೊಳಗೆ ಸಿಲುಕ್ತಾರಾ ಆಗೊಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೇ ಯೂನಿಟ್ 8200. ಹಾಗಾಗಿ ಇಸ್ರೇಲ್ ಕಾರ್ಗ್ ದ್ವೀಪವನ್ನು ಸಂಪೂರ್ಣವಾಗಿ ನಾಶ ಮಾಡಿ, ಆದರೆ ನಾವು ಅಮೆರಿಕದ ಜೊತೆ ಹೋಗಿ ನಾವು ವಶಪಡಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಿಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಅತಿ ಪುಟ್ಟ ದೇಶ ಇಸ್ರೇಲ್ ಇರಾನ್ ವಿರುದ್ಧ ನಾವು ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗ್ಯಾರಂಟಿ ಆಗಿರ್ತಕ್ಕಂಥದ್ದು, ಅದಕ್ಕೆ ತಾಕತ್ತು ಆಗಿರ್ತಕ್ಕಂಥದ್ದು ಇಸ್ರೇಲ್ನ ಈ ಸೀಕ್ರೆಟ್ ಯೂನಿಟ್ 8200. ಅಂದರೆ ಎಷ್ಟು ಇವರು ಪರಿಣಿತರು ಅಂತ ಹೇಳಿದ್ರೆ ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂಥ ಪರಿಣಿತರಂತಲೇ ಹೇಳಲಾಗ್ತಿದೆ. ಎಲ್ಲರೂ ಕೂಡ ಇರಾನ್ನ ಅಷ್ಟು ನಾಯಕರ ಸ್ಥಳಗಳನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಈಗಲೂ ಕೂಡ ಇರಾನ್ನ ಅನೇಕ ನಾಯಕರುಗಳು ಎಲ್ಲಿದ್ದಾರೆ, ಅವ್ರನ್ನ ಯಾವ ರೀತಿ ಹೊಡೆದುರುಳಿಸ್ಬೇಕಂತೇಳಿ ಇರಾನ್ ಒಳಗಡೆ ಇದ್ದುಕೊಂಡು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಸುಮಾರು ಇರಾನ್ ಒಳಗಡೆ 500ಕ್ಕೂ ಹೆಚ್ಚು ಈ ಯೂನಿಟ್ 8200 ಸ್ಪೈಗಳಿದ್ದಾರೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಎಷ್ಟು ಇವರು ಪರಿಣಿತರು ಅಂತ ಹೇಳಿದ್ರೆ, ಇರಾನ್ನ ಪರಮೋಚ್ಚ ನಾಯಕರ ಅಡುಗೆ ಮನೆಯೊಳಗೆ ಹೋಗಿ ಅಲ್ಲಿಯೇ ಸ್ಕೆಚ್ ಹಾಕಿರುವಷ್ಟು ತಂತ್ರಜ್ಞಾನ ಹೊಂದಿರತಕ್ಕಂಥವ್ರು ಮತ್ತು ನಿಪುಣರು ಅಂತಲೇ ಹೇಳಲಾಗ್ತಿದೆ. ಆದರೆ ಎಲ್ಲೊಂದು ಕಡೆ ಈ ಯುದ್ಧ ಅತಿದೊಡ್ಡ ವಿಶ್ವದ 3ನೇ ಯುದ್ಧವಾಗಿ ಮಾರ್ಪಡುತ್ತೆಂಬ ಆತಂಕದ ನಡುವೆ ಕೂಡ ಅಮೆರಿಕ ಅನಿವಾರ್ಯವಾಗಿ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡುತ್ತೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಮೆರಿಕದ ವಿರುದ್ಧ ತೊಡೆತಟ್ಟಿರ್ತಕ್ಕಂಥ ಇರಾನ್, ಅಮೆರಿಕದ ಬೇಸ್ಡ್ ಆಗಿರ್ತಕ್ಕಂಥ ಎಲ್ಲ, ಅದು ಗೂಗಲ್ ಸೇರಿದಂತೆ ಅಮೆರಿಕದ ಎಲ್ಲ ಕಂಪನಿಗಳನ್ನು, ಅವರ ಮಿತ್ರ ದೇಶಗಳು ಎಲ್ಲೆಲ್ಲಿ ಅವರು ಆಫೀಸ್ಗಳನ್ನು ಮಾಡಿದ್ದಾರೆ, ಘಟಕಗಳಿದೆ, ಎಲ್ಲವನ್ನು ಕೂಡ ನಾವು ಉಡಾಯಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡುವ ಮುಖಾಂತರ ಜಗತ್ತಿಗೆ ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರದ ಎಲ್ಲ ಸೇನೆ ನೆಲೆಗಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ಅಮೆರಿಕವನ್ನು ನಿದ್ದೆಗೆಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಯೂನಿಟ್ 8200 ಬಗ್ಗೆ ಭಾಳಷ್ಟು ವಿಚಾರಗಳು ಈಗ ಹೊರಬರ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಇತ್ತೀಚೆಗೆ ಒಂದು ವರದಿಯನ್ನು ಮಾಡಿತ್ತು. ಇಡೀ ಜಗತ್ತಿಗೆ ಮೊಸಾದನ್ನು ಮೀರಿಸುವಂಥದ್ದು ಯೂನಿಟ್ 8200 ಅನ್ನೋ ಮುಖಾಂತರ ಇಸ್ರೇಲ್ನ ಇನ್ನೊಂದು ಗೂಢಾಚಾರ ಸಂಸ್ಥೆ ಇದೆ. ಆ ಸಂಸ್ಥೆಯೇ ಇವತ್ತು ಇರಾನನ್ನು ಕಂಗೆಡಿಸಿರ್ತಕ್ಕಂಥದ್ದು, ಇರಾನ್ನ ಬಹುತೇಕ ನಾಯಕರನ್ನು ಕೊನೆಗಳಿಸಿರ್ತಕ್ಕಂಥದ್ದು ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾದರೆ ಒಂದು ದೇಶಕ್ಕೆ ಯುದ್ಧದ ಜೊತೆಗೆ ಯುದ್ಧಕ್ಕಿಂತಲೂ ಪ್ರಮುಖವಾಗಿ ಸೀಕ್ರೆಟ್ ಏಜೆನ್ಸಿ ಮತ್ತು ಗೂಢಾಚಾರಿ ಸಂಸ್ಥೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಯೂನಿಟ್ 8200 ನಮ್ಮ ಕಣ್ಣು ಮುಂದೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದು ಇವತ್ತಿನ ವಿಶೇಷ. ನಮಸ್ಕಾರ.